ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ, ಇದೊಂದು ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಆದಷ್ಟು ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮಗೆ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಸಿಕ್ಬಿಟ್ಟಿದೆ, ಲವ್ ಮಾಡ್ತಾ ಇದ್ದೀರಾ, ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿನೆಸ್ ಇದೆ, ಎಲ್ಲಾ ರೀತಿಯ ಒಂದಲ್ಲೂ ನಿಮ್ಮ ವ್ಯಕ್ತಿ ಕನೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಇದನ್ನ ಡೆಫಿನೆಟ್ಲಿ ಮದುವೆ ಆಗಿರುವಂತ ಹಸ್ಬೆಂಡ್ ಅಂಡ್ ವೈಫು ಕೂಡ ನೋಡಬಹುದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಗೆ ಏನೆಲ್ಲ ಆಕ್ಷನ್ ತಗೊಳ್ಬಹುದು ಈ ಒಂದು ಕನೆಕ್ಷನ್ ಅಲ್ಲಿ, ಅಂಡ್ ದೆನ್ ಈ ಒಂದು ವ್ಯಕ್ತಿ ಮನ್ಸಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಅಭಿಪ್ರಾಯವಿದೆ ಅಂಡ್ ಅವರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ತರ ಒಂದು ಒಪಿನಿಯನ್ ಇದೆ, ಥಿಂಕಿಂಗ್ ಇದೆ, ಥಾಟ್ಸ್ ಇದೆ ಅಂಡ್ ಯಾವ ತರ ಇರುತ್ತೆ ನಿಮ್ಮ ರಿಲೇಶನ್ಶಿಪ್ ಈ ಒಂದು ಬರೋ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ, ಸೊ ದಯವಿಟ್ಟು ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ 3 ಆಫ್ ಕಪ್ಸ್ ಇದೆ, ಸ್ಟಾರ್ ಕಾರ್ಡ್ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ನೈಟ್ ಆಫ್ ವ್ಯಾಂಡ್ಸ್ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಹೀರೋಫೆಂಟ್ ಇದೆ ಅಂಡ್ ವಿ ಹ್ಯಾವ್ 7 ಆಫ್ ಪೆಂಟಿಕಲ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನೀವಿಬ್ರು ಮೀಟ್ ಮಾಡಿ ತುಂಬಾ ದಿನಗಳಾಗ್ತಾ ಬರ್ತಾ ಇದೆ, ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿ ಅಥವಾ ಆಚೆ ಹೋಗಿ ತುಂಬಾನೇ ಟೈಮ್ ಆಗ್ತಾ ಬಂದಿದೆ. ಬಿಕಾಸ್ ಈ ಒಂದು ವ್ಯಕ್ತಿನೂ ಕೂಡ ಅವರ ಕರಿಯರ್ ಅಲ್ಲಿ ಅವರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇನ್ ದ ಸೇಮ್ ವೇ ನೀವು ಕೂಡ ತುಂಬಾನೇ ಬ್ಯುಸಿ ಇದ್ದೀರಾ. ಸೊ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋದಿಕ್ ಆಗ್ತಾ ಇಲ್ಲ, ಒಬ್ರಿಗೊಬ್ರು ಸರಿಯಾಗಿ ಮಾತಾಡೋದಿಕ್ ಆಗ್ತಾ ಇಲ್ಲ. ಸೊ ಐ ಥಿಂಕ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮನ್ನ ಫಸ್ಟ್ ನಿಮ್ಮ ವ್ಯಕ್ತಿ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಇರುವಂತ ಎಲ್ಲಾ ವಿಚಾರಗಳನ್ನ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ಕೇಳ್ತಾರೆ ಅಂತ ನಾನು ಹೇಳ್ತೀನಿ. ಅಂದ್ರೆ ನಿಮ್ಮಿಬ್ರು ಮಧ್ಯ ದೇರ್ ಈಸ್ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಇಬ್ರು ಶೇರ್ ಮಾಡ್ಕೊಳ್ಳೋದಾಗಿರ್ಬಹುದು, ಅಥವಾ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ತುಂಬಾ ವಿಚಾರಗಳಿದೆ. ಸೊ ಅದನ್ನ ನನ್ನ ಪಾರ್ಟ್ನರ್ನ ಮೀಟ್ ಮಾಡಿದಾಗ್ಲೇ ನಾನು ಹೇಳಬೇಕು, ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳಿದೆ, ಥಿಂಕಿಂಗ್ ಇದೆ, ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ಅದೆಲ್ಲಾನು ಕೂಡ ತಾಳ್ಮೆಯಿಂದ ನಿಮ್ಮ ವ್ಯಕ್ತಿ ಅದನ್ನೆಲ್ಲಾನು ನಿಮ್ಮ ಇನ್ನರ್ ವಾಯ್ಸ್ ನ ಕೇಳಬೇಕು. ನನ್ನ ಪಾರ್ಟ್ನರ್ ಹತ್ರ ನಾನು ಮನ್ಸು ಬಿಚ್ಚಿ ಮಾತಾಡ್ಬೇಕು, ಅವ್ರು ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅದನ್ನ ನಾನು ತಾಳ್ಮೆಯಿಂದ ಪೇಷನ್ಸ್ ಇಂದ ಕೇಳಿಸ್ಕೊಳ್ಬೇಕು ಅನ್ನೋದು ಈ ಒಂದು ವ್ಯಕ್ತಿ ಡಿಸೈಡ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಲಾಟ್ಸ್ ಆಫ್ ಮಿಸ್ಸಿಂಗ್ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ನೀವಿಬ್ರು ಮೊದ್ಲಿನ ತರ ಸರಿಯಾಗಿ ಮಾತಾಡೋದಿಕ್ ಆಗ್ತಾ ಇಲ್ಲ, ಮೆಸೇಜ್ ಮಾಡೋದಿಕ್ ಆಗ್ತಾ ಇಲ್ಲ, ಕಾಲ್ ಮಾಡೋದಿಕ್ ಆಗ್ತಾ ಇಲ್ಲ, ಅಥವಾ ಟೈಮ್ ಸ್ಪೆಂಡ್ ಮಾಡೋದಿಕ್ ಆಗ್ತಾ ಇಲ್ಲ. ತುಂಬಾ ಲಾಂಗ್ ಟೈಮ್ ಆಗ್ತಾ ಬಂದಿದೆ. ಸೊ ಮೋರ್ ದೆನ್ 6 ಮಂತ್ಸ್ ಆಗಿರ್ಬೋದು, ಅಥವಾ ಮೋರ್ ದೆನ್ 3, 4, 5, 6 ಮಂತ್ಸ್ ಗಳಾಗಿರ್ಬಹುದು ನೀವಿಬ್ರು ಸರಿಯಾಗಿ ಮೀಟ್ ಮಾಡಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಯೋಚನೆ ಬರ್ತಾ ಇದೆ, ಸೊ ನಾನು ನನ್ನ ಕೆಲಸ ಕಾರ್ಯಗಳಲ್ಲಿ ಬಿಸಿ ಇದ್ರೆ ನನ್ನ ಪಾರ್ಟ್ನರ್ಗೆ ಯಾರು ಟೈಮ್ ಕೊಡ್ತಾರೆ, ನಾನೇ ಟೈಮ್ ಕೊಡ್ಬೇಕು. ಸೊ ಈ ಒಂದು ವ್ಯಕ್ತಿಗೆ ನಾನು ಏನು ಮಾಡ್ತಾ ಇಲ್ಲ, ಸೊ ಅವ್ರನ್ನ ನಾನು ಇಗ್ನೋರ್ ಮಾಡ್ತಾ ಇದ್ದೀನೇನೋ, ಅವಾಯ್ಡ್ ಮಾಡ್ತಾ ಇದ್ದೀನೇನೋ, ನನ್ನ ವ್ಯಕ್ತಿ ನನ್ನಿಂದ ಖುಷಿಯಾಗಿಲ್ಲ. ಸೊ ಅವ್ರನ್ನ ನಾನು ಖುಷಿ ಪಡಿಸ್ಬೇಕು, ಹ್ಯಾಪಿ ಆಗಿ ಇಟ್ಕೊಳ್ಬೇಕು, ಸಂತೋಷವಾಗಿ ನೋಡ್ಕೊಳ್ಬೇಕು. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ರೆ, ದೇ ಆರ್ ಮಿಸ್ಸಿಂಗ್ ಯೋರ್ ವಾಯ್ಸ್, ಮಿಸ್ಸಿಂಗ್ ಯೋರ್ ಫೇಸ್, ಮಿಸ್ಸಿಂಗ್ ಯೋರ್ ಟಚ್. ಎಲ್ಲಾ ರೀತಿಯಿಂದನೂ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದಾರೆ. ಬಿಕಾಸ್ 3 ಆಫ್ ಕಪ್ಸ್ ಇದೆ. ಸೊ 3 ಆಫ್ ಕಪ್ಸ್ ಇರೋ ಪ್ರಕಾರ ನಿಮ್ಮ ವ್ಯಕ್ತಿಗೆ ನೀವು ಅಂತ ಅಂದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ ಇದೆ, ಲವ್ ಇದೆ. ಸೊ ನೀವ್ ಎಷ್ಟೇ ದೂರ ಹೋಗ್ತಾ ಇದ್ರು, ಎಷ್ಟೇ ನಿಮ್ಮಿಬ್ರ ಮಧ್ಯ ಕಾನ್ವರ್ಸೇಷನ್ ನಡೆದೇ ಇಲ್ಲ ಅಂತ ಅಂದ್ರೂ ಕೂಡ ನಿಮ್ಮಿಬ್ರ ಮಧ್ಯ ತುಂಬಾನೇ ಒಳ್ಳೆ ಬಾಂಡಿಂಗ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪ್ರೀತಿ ಇದೆ, ಕೇರ್ ಇದೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದರ್ ಇಸ್ ನೋ ಗಿವ್ ಅಪ್. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಗಿವ್ ಅಪ್ ಮಾಡಲ್ಲ, ಎಲ್ಲಾ ಒಂದು ರೀತಿಯಲ್ಲೂ ಇವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ನೀವ್ ಯಾವ ರೀತಿನಲ್ಲಿ ಇದ್ದೀರಾ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ.
ಯಾಕೆಂತ ಅಂದ್ರೆ ಸೊ ನೀವು ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದಾಗ ಯಾವ ತರ ಇದ್ರೋ ಈಗಲೂ ಕೂಡ ಅದೇ ರೀತಿ ಇದ್ದೀರಾ. ನಿಮ್ಮ ಒಂದು ಯೋಚನೆಗಳಲ್ಲಿ ಆಗಿರ್ಬೋದು, ನಿಮ್ಮ ಮಾತಾಡೋ ದಾಟಿನಲ್ಲಿ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಯಾವ್ದ್ರಲ್ಲೂ ಚೇಂಜಸ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ಸೊ ಐ ಥಿಂಕ್ ಫಸ್ಟ್ ನೀವು ಯಾವ ತರ ಇದ್ರೋ ಅದೇ ರೀತಿ ಈಗಲೂ ಕೂಡ ಇದ್ದೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾ ಪ್ರೌಡ್ ಫೀಲ್ ಕೊಡುತ್ತೆ. ಯಾಕಂದ್ರೆ ಒಂದು ಒಳ್ಳೆ ವ್ಯಕ್ತಿನ ಕೈ ಹಿಡಿತಾ ಇದ್ದೀನಿ, ಒಂದು ಒಳ್ಳೆ ವ್ಯಕ್ತಿಗೆ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೀನಿ, ಒಂದು ಒಳ್ಳೆ ವ್ಯಕ್ತಿನ ನಾನು ಲೈಫ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಇನ್ನೂ ಯಾರೆಲ್ಲ ಮದ್ವೆ ಆಗಿಲ್ಲ, ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ, ಸೊ ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮಿಬ್ರ ಮಧ್ಯ ಮಾತುಕತೆ, ಮ್ಯಾರೇಜ್ ಮಾತುಕತೆ ನಿಮ್ಮ ಮನೆಗಳಲ್ಲಿ ಆದಷ್ಟು ಬೇಗ ನಿಮ್ಮ ಪಾರ್ಟ್ನರ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಐ ಥಿಂಕ್ ಅವ್ರು ಎಷ್ಟೇ ದೂರ ಹೋಗ್ತಾ ಇದ್ರು ಅಥವಾ ನಿಮ್ಮ ಜೊತೆಗೆ ಇದ್ರೂ ಕೂಡ ಅವರು ನಿಮ್ಮನ್ನ ನೆಕ್ಸ್ಟ್ ಟೈಮ್ ತುಂಬಾನೇ ಮಿಸ್ ಮಾಡ್ತಾರೆ. ಅಂದ್ರೆ ಒಂದು ನೆಕ್ಸ್ಟ್ ಮೊಮೆಂಟ್ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಒಂದು ಒಂಟಿತನ ನಿಮ್ಮ ವ್ಯಕ್ತಿಗೆ ಕಾಡ್ತಾ ಇದೆ ಬಿಕಾಸ್ ಆಫ್ ಲೋನ್ಲಿನೆಸ್. ಯಾಕಂತಂದ್ರೆ ಅವರು ತುಂಬಾ ಬ್ಯುಸಿ ಇರ್ತಾರೆ, ಕೆಲಸ ಮಾಡ್ತಾರೆ, ಟಯರ್ಡ್ ಆಗ್ತಾರೆ. ಅವ್ರಿಗೆ ಟಯರ್ಡ್ ಆಗಿ ಬಂದಾಗ ಒಂದು ವ್ಯಕ್ತಿನ ನೋಡಿದಾಗ ಅವ್ರಿಗೆ ಬೇಕು, ಅವ್ರಿಗೆ ಒಂದು ಪಾರ್ಟ್ನರ್ ಅವಶ್ಯಕತೆ ಇದೆ. ಅಂದ್ರೆ ಯಾಕಂದ್ರೆ ನಿಮ್ಮ ಅವಶ್ಯಕತೆ ನಿಮ್ಮ ವ್ಯಕ್ತಿಗಿದೆ. ಸೊ ನಾನು ಟಯರ್ಡ್ ಆಗಿ ಬಂದಾಗ ಒಂದು ಬೂಸ್ಟ್ ಮಾಡೋರ್ ಬೇಕು, ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋರ್ ಬೇಕು, ಮಾತಾಡೋರ್ ಬೇಕು. ಸೊ ಒಂದು ಕಾಲ್ ಮಾಡಿ ಮಾತಾಡೋದಕ್ಕೂ ಪಕ್ಕದಲ್ಲಿ ಕೂತು ಎವ್ರಿ ಟೈಮ್ ಮಾತಾಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್, ರೈಟ್? ಇದು ನಿಮ್ಮ ವ್ಯಕ್ತಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಎಕ್ಸ್ಪೆಕ್ಟ್ ತಕ್ಕ ಹಾಗೆ ಅದು ನಡಿಬೇಕು ಅಂದ್ರೆ ನೀವಿಬ್ರು ಫಸ್ಟ್ ಮದ್ವೆ ಆಗ್ಬೇಕು, ಇದು ಅವರ ಮೈಂಡ್ ಅಲ್ಲಿದೆ. ಸೊ ಯಾವಾಗ ಮದ್ವೆ ಆಗ್ಬೇಕು ಎಲ್ಲಾನು ಕೂಡ ಒಂದು ವ್ಯಕ್ತಿ ಪ್ಲಾನ್ ಮಾಡ್ತಾ ಇದಾರೆ. ಅದೆಲ್ಲಾನು ಕೂಡ ನೀವು ಅವ್ರನ್ನ ಮೀಟ್ ಮಾಡಿದಾಗ ಅಥವಾ ನಿಮ್ಮನ್ನ ಮತ್ತೆ ಮಾತಾಡಿಸಿದಾಗ ಈ ಒಂದು ವ್ಯಕ್ತಿ ಎಲ್ಲವೂ ಕೂಡ ಹೇಳ್ಕೊಳ್ತಾರೆ ಅಂತ ನನಗೆ ಇಂಟೆನ್ಷನ್ಸ್ ಬರ್ತಿದೆ. ಸೊ ಸ್ಟಾರ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯೆ ಏನೆಲ್ಲ ಲೈಕ್ ಏನೋ ಅಪ್ಸ್ ಅಂಡ್ ಡೌನ್ಸ್ ಇರಬಹುದು ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ, ಅಥವಾ ನೀವು ಏನಾದ್ರೂ ಹರ್ಟ್ ಮಾಡಿದ್ರೆ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಏನಾದ್ರೂ ಹರ್ಟ್ ಆಗಿದ್ರೆ, ಸೊ ಡೆಫಿನೆಟ್ಲಿ ಅದೆಲ್ಲಾನು ಸರಿಪಡಿಸ್ಕೊಂಡು ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಹೀಲಿಂಗ್ ಬರ್ತಾ ಇದೆ, ಹೀಲಿಂಗ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್. ಅಂಡ್ ನಿಮ್ಮ ಇಬ್ಬರ ಮನಸ್ಸು ಕೂಡ ಹೀಲ್ ಆಗ್ತಾ ಇದೆ, ನಿಮ್ಮ ವ್ಯಕ್ತಿಯ ಹೃದಯನೂ ಕೂಡ ಹೀಲ್ ಆಗ್ತಾ ಇದೆ, ಹಗುರ ಆಗ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಸೊ ಮುಂದೆ ಬರುವಂತ ದಿನಗಳಲ್ಲಿ ಫಸ್ಟ್ ನಿಮ್ಮನ್ನ ಮ್ಯಾರೇಜ್ ಆಗಬೇಕು, ಕಮಿಟ್ಮೆಂಟ್ ಕೊಡ್ಬೇಕು, ಅಂಡ್ ನಿಮ್ಮನ್ನ ಸಂತೋಷವಾಗಿ ನೋಡ್ಕೊಳ್ಬೇಕು, ಖುಷಿಯಾಗಿ ನೋಡ್ಕೊಳ್ಬೇಕು. ಅಂಡ್ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ, ನಿಮ್ಮ ಡ್ರೀಮ್ಸ್ ಏನೆಲ್ಲ ಇದೆ ಅದನ್ನೆಲ್ಲಾನು ಕೂಡ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ವರ್ಕ್ ಮಾಡೋದಾಗಿರ್ಬೋದು ಅಥವಾ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೋದಾಗಿರ್ಬೋದು, ಎಲ್ಲಾ ರೀತಿಯ ಸಹಾಯವನ್ನ ನಿಮಗೆ ಮಾಡಬೇಕು ಅನ್ನೋದು ಇವರ ಒಂದು ಆಕ್ಷನ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ನೀವು ತುಂಬಾ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡಿದ್ರ, ಬಟ್ ಆ ಒಂದು ವ್ಯಕ್ತಿ ನಿಮ್ಗೆ ಹೆಲ್ಪ್ ಮಾಡೋ ಅಂತ ಸಂದರ್ಭ ಬಂದಿಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಕಡೆಯಿಂದಲೇ ನಾನು ಎಲ್ಲಾನು ಹೆಲ್ಪ್ ತಗೊಂತಾ ಇದ್ದೀನಿ, ಬಟ್ ನಾನೇನು ನನ್ನ ಪಾರ್ಟ್ನರ್ಗೆ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ನಾನು ಫಸ್ಟ್ ಹೆಲ್ಪ್ ಮಾಡಬೇಕು, ಅವರ ಋಣವನ್ನ ನಾನು ತೀರ್ಸಕ್ಕಂತೂ ಆಗಲ್ಲ, ಬಟ್ ನಾನು ಸ್ವಲ್ಪ ಆದ್ರೂ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು. ಸೊ ನನ್ನ ಪಾರ್ಟ್ನರ್ನ ಅವ್ರು ಏನ್ ಆಸೆ ಪಡ್ತಾರೆ, ಎಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ಸಮಥಿಂಗ್ ಇದೆಲ್ಲ ನಂಗೆ ಇಂಟೆನ್ಷನ್ಸ್ ಬರ್ತಿದೆ. ಸೊ 3 ಆಫ್ ಕಪ್ಸ್ ಇರೋದ್ರಿಂದ ಒಂದು ಸೆಲೆಬ್ರೇಟ್ ಮಾಡುವಂತ ಒಂದು ಒಂದು ಸಿನಾರಿಯೋ ಬರುತ್ತೆ ಅಂತ ಹೇಳ್ಬೋದು. ಮೇ ಬಿ ಅವ್ರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ಅಥವಾ ಸಕ್ಸಸ್ ಸಿಕ್ಕಿರ್ಬೋದು ಅಥವಾ ಸಮಥಿಂಗ್ ದರ್ ಈಸ್ ಅ ಗುಡ್ ನ್ಯೂಸ್. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಗುಡ್ ನ್ಯೂಸ್ ಇದೆ. ನಿಮ್ಮ ಪಾರ್ಟ್ನರ್ ಏನೋ ಹೇಳ್ಬೇಕು ಅನ್ಕೊಂಡಿದ್ದಾರೆ, ಅದನ್ನ ಕೇಳಿದಾಗ ನಿಮಗ್ ಖುಷಿ ಆಗತ್ತೆ, ಮೇನ್ಲಿ ನಿಮಗ್ ಖುಷಿ ಆಗತ್ತೆ. ಸೊ ಐ ಥಿಂಕ್ ಆ ಒಂದು ಫಸ್ಟ್ ಗುಡ್ ನ್ಯೂಸ್ ನ ನಿಮ್ಮ ಹತ್ರನೇ ಹೇಳ್ಬೇಕು ಅಂತ ನಿಮ್ಮ ವ್ಯಕ್ತಿ ಓಡೋಡಿ ಬರ್ತಾರೆ ಅಂತ ಹೇಳ್ಬೋದು. ಸೊ ಸೆಲೆಬ್ರೇಟ್ ಮಾಡ್ತೀರಾ ಮುಂದೆ ಬರುವಂತ ದಿನಗಳಲ್ಲಿ, ನಿಮ್ಮ ದಿನಗಳನ್ನ, ನಿಮ್ಮ ಟೈಮ್ ನ ಅಂಡ್ ನಿಮ್ಮ ಪ್ರೀತಿನ, ನಿಮ್ಮ ರಿಲೇಶನ್ಶಿಪ್ ನ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಸೊ ದೇರ್ ವಿಲ್ ಬಿ ಅ ಲಾಟ್ ಆಫ್ ರೊಮ್ಯಾನ್ಸ್, ಲಾಟ್ ಆಫ್ ಹ್ಯಾಪಿನೆಸ್, ಲಾಟ್ ಆಫ್ ಅಪಾರ್ಚುನಿಟಿ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಇಷ್ಟು ದಿನ ಏನೆಲ್ಲ ಅವರಿಂದ ತಪ್ಪಾಗಿದೆ ಅದನ್ನೆಲ್ಲ ಮುಂದೆ ರಿಪೀಟ್ ಆಗದಿರೋ ಹಾಗೆ ನನ್ನ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆಗಳಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ಸೊ ತುಂಬಾನೇ ಥಿಂಕ್ ಮಾಡ್ತಾರೆ. ನೋಡಿದಾಗ ಅವ್ರ ಕಡೆಯಿಂದ ನಿಮ್ಗೆ ಅಂದ್ರೆ ಅವ್ರ ಕಡೆಯಿಂದ ನಿಮ್ಗೆ ತುಂಬಾನೇ ಹರ್ಟ್ ಆಗಿದೆ. ಸೊ ನಿಮ್ಮಿಂದ ಅವ್ರಿಗೇನು ಹರ್ಟ್ ಆಗಿಲ್ಲ. ಸೊ ಇದೆಲ್ಲನೂ ನೋಡಿದಾಗ ತುಂಬಾನೇ ಸ್ವಲ್ಪ ಬೇಜಾರಾಗತ್ತೆ ಅವ್ರಿಗೆ. ಸೊ ನನ್ನ ವ್ಯಕ್ತಿ ಹತ್ರ ನಾನು ತುಂಬಾ ಕೆಲವೊಂದ್ಸತಿ ರೂಢಾಗಿ ನಡ್ಕೊಳ್ತೀನಿ, ಶಾರ್ಟ್ ಟೆಂಪರ್ ಆಗ್ಬಿಡ್ತೀನಿ, ಸುಮ್ನೆ ಕೋಪ ಮಾಡ್ಕೊಂತೀನಿ. ಸೊ ಅದೆಲ್ಲಾನು ಕೂಡ ಮನ್ಸಲ್ಲಿ ಇಟ್ಕೊಳ್ದೆ ನೆಕ್ಸ್ಟ್ ಮಾರನೇ ದಿನಾನು ಕೂಡ ಅವ್ರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ಖುಷಿಯಾಗಿ ನೋಡ್ಕೊಳ್ತಾರೆ. ಅವರಿಂದ ನಂಗೆ ಯಾವತ್ತೂ ಹರ್ಟ್ ಆಗ್ಲ, ನಾನೇ ಅವ್ರಿಗೆ ತುಂಬಾ ಹರ್ಟ್ ಮಾಡಿದೀನಿ. ಸೊ ಇದೆಲ್ಲ ನಾನು ರಿಪೀಟ್ ಮಾಡಬಾರ್ದು. ಸೊ ಇದೆಲ್ಲಾನು ಕೂಡ ತುಂಬಾನೇ ಅವ್ರ ಮೈಂಡ್ ಅಲ್ಲಿ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅವ್ರು ಏನ್ ತಪ್ಪು ಮಾಡ್ತಾ ಇದಾರೆ ಒಂದು ಕನೆಕ್ಷನ್ ಅಲ್ಲಿ, ನಿಮ್ಮ ವಿಚಾರದಲ್ಲಿ ಏನೆಲ್ಲ ತಪ್ಪು ಮಾಡ್ತಿದ್ದಾರೆ ಅದು ಡೆಫಿನೆಟ್ಲಿ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಸೊ ಇದೆಲ್ಲ ನಾನು ಮಾಡಬಾರ್ದು. ಸೊ ಅದನ್ನ ಆದಷ್ಟು ನನ್ನ ಪಾರ್ಟ್ನರ್ನ ಸಂತೋಷವಾಗಿ ಇಟ್ಕೊಳ್ಬೇಕು. ಯಾಕಂತಂದ್ರೆ
ತುಂಬಾ ಟೈಮ್ ಆಗ್ತಾ ಬಂದಿದೆ, ನೀವಿಬ್ರು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಅದು ನಿಮಗೆ ಟೈಮ್ ನ ಕೊಡ್ಬೇಕು ಅನ್ನೋದು ಇವರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ವಿತಿನ್ 2 ಡೇಸ್ ಅಥವಾ 1 ವೀಕ್ ಒಳಗಡೆ ಇವರು ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ ಅಂಡ್ ನಿಮ್ಮನ್ನ ತುಂಬಾ ಚೆನ್ನಾಗಿ ಇವರ ಲೈಫ್ ಅಲ್ಲಿ ನೋಡ್ಕೊಳ್ತಾರೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಸಂತೋಷನ ನೋಡ್ಕೊಂಡು ಇವರು ಸಂತೋಷವಾಗಿರ್ಬೇಕು ನನ್ನ ಜೀವನದಲ್ಲಿ ಅನ್ನೋದು ಇವರ ಒಂದು ಯೋಚನೆಗಳಾಗಿದೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.